ಬಿಜೆಪಿ ಘೋಷಿಸಿದ್ದ ರಾಜ್ಯದ ಗೋಶಾಲೆಗೆ ಕಾಂಗ್ರೆಸ್ ಕೊಕ್ಕೊಡುತ್ತಾ ಹಲವು ಜಿಲ್ಲೆಗಳಿಗೆ ಗೋಶಾಲೆಯನ್ನ ಬಿಜೆಪಿ ಸರ್ಕಾರ ಘೋಷಣೆ ಮಾಡಿತ್ತು. ಹೊಸ ಗೋಶಾಲೆ ಹಣ ಹಾಲಿ ಗೋಶಾಲೆಗೆ ಬಳಕೆಯಾಗಿದೆ. 2022-23ನೇ ಸಾಲಿನ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿತ್ತು. ಆ ಘೋಷಣೆ ಈಗ ಮಾರ್ಪಾಡು. ಹೊಸ ಗೋಶಾಲೆ ನಿರ್ಮಿಸುವ ಪ್ರಸ್ತಾಪವನ್ನ ಕೈ ಬಿಡೋದಿಕ್ಕೆ ಕಾಂಗ್ರೆಸ್ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಆ ಕುರಿತು ತೀರ್ಮಾನ ಆಗುವ ಸಾಧ್ಯತೆ ಇದೆ. 10.5 ಕೋಟಿ ಅನುದಾನ 14 ಜಿಲ್ಲೆಗಳ ಗೋಶಾಲೆಗೆ ಬಳಕೆ ಆಗ್ತಾ ಇದೆ. ಬಿಜೆಪಿ ಘೋಷಿಸಿದ್ದಂತಹ ರಾಜ್ಯದ ಗೋಶಾಲೆಗೆ ಕಾಂಗ್ರೆಸ್ ಕೋಕ್ ಕೊಡೋದಕ್ಕೆ ಮುಂದಾಯ್ತು. ಹಲವು ಜಿಲ್ಲೆಗಳಿಗೆ ಗೋಶಾಲೆಯನ್ನ ಘೋಷಣೆ ಮಾಡಿತ್ತು ಬಿಜೆಪಿ ಸರ್ಕಾರ. ಹೊಸ ಗೋಶಾಲೆಯ ಹಣ ಈಗ ಹಾಲಿ ಗೋಶಾಲೆಗೆ ಬಳಕೆ ಆಗ್ತಾ ಇದೆ. 2022-23ನೇ ಸಾಲಿನ ಬಜೆಟ್ ಘೋಷಣೆ ಈಗ ಮಾರ್ಪಾಡಾಗಿದೆ. ಹೊಸ ಗೋಶಾಲೆ ನಿರ್ಮಿಸುವ ಪ್ರಸ್ತಾಪವನ್ನ ಕೈ ಬಿಡಬೇಕು ಅಂತ ಚಿಂತನೆ ಆಗ್ತಾ ಇದೆ. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗೋ ಸಾಧ್ಯತೆ ಇದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನ್ಮನೆ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಏನಿದು ಬಿಜೆಪಿ ಘೋಷಣೆ ಮಾಡಿದಂತಹ ರಾಜ್ಯದ ಗೋಶಾಲೆಗೆ ಈಗ ಕಾಂಗ್ರೆಸ್ ಸರ್ಕಾರ ಆ ಪ್ರಸ್ತಾಪವನ್ನೇ ಕೈ ಬಿಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ? 2022-23ನೇ ಸಾಲಿನಲ್ಲಿ ಮಂಡನೆಯಾದಂತಹ ಬಜೆಟ್ ನಲ್ಲಿ ಕರ್ನಾಟಕದಲ್ಲಿ ಗೋಶಾಲೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಬಿಜೆಪಿ ಸರ್ಕಾರ ತೀರ್ಮಾನವನ್ನು ಮಾಡಿತ್ತು. ಆದರೆ ಅದಕ್ಕಾಗಿ ಸುಮಾರು 10.5 ಕೋಟಿ ರೂಪಾಯಿಗಳ ನಿಗದಿ ಕೂಡ ಮಾಡಲಾಗಿತ್ತು. ಆದರೆ ಈ ಹಣವನ್ನ ಈಗಾಗಲೇ ಎಕ್ಸಿಸ್ಟಿಂಗ್ ಅಲ್ಲಿ ಇರ್ತಕ್ಕಂಥ ಅಂದ್ರೆ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಗೋಶಾಲೆಗೆ ಬಳಕೆ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡ್ತಾ ಇದೆ. ಹಾಗಾಗಿ ಇವತ್ತು ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಅದಕ್ಕೆ ಆಡಳಿತಾತ್ಮಕವಾದಂತ ಅನುಮೋದನೆ ಕೊಡುವಂತದ್ದು ಬಹುತೇಕ ನಿರ್ಧಾರ ಆಗುತ್ತೆ. ಯಾಕೆಂತಂದ್ರೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸಚಿವ ಸಂಪುಟ ಸಭೆ ನಿಗದಿಯಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಈ ಅಜೆಂಡಾವನ್ನು ತರಲಾಗಿದೆ. ಹಿಂದಿನ ಬಿಜೆಪಿ ಸರ್ಕಾರ ಘೋಷಣೆ ಮಾಡಿದಂತ ಗೋಶಾಲೆಗಳನ್ನ ನಿರ್ಮಿಸುವ ಬದಲು ಆ ಒಂದು ಗೋಶಾಲೆಗೆ ನಿಗದಿ ಇದ್ದಂತ 10.5 ಕೋಟಿ ರೂಪಾಯಿಗಳನ್ನ 14 ಜಿಲ್ಲೆಗಳಲ್ಲಿ ಈಗಾಗಲೇ ಎಕ್ಸಿಸ್ಟಿಂಗ್ ಅಲ್ಲಿ ಇರತಕ್ಕಂತ ಕಾರ್ಯನಿರ್ವಹಿಸ್ತಾ ಇರತಕ್ಕಂತ ಗೋಶಾಲೆಗಳಿಗೆ ಬಳಕೆ ಮಾಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಅಂದ್ರೆ ಆ ಮೂಲಕ ಇಂದಿನ ಬಿಜೆಪಿ ಸರ್ಕಾರ ಗೋಶಾಲೆಯನ್ನ ನಿರ್ಮಾಣ ಮಾಡುವ ತೀರ್ಮಾನ ಏನ್ ಮಾಡಿತ್ತು ಅದನ್ನ ಕೈ ಬಿಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ. ಬದಲಾಗಿ ಅದೇ ಹಣವನ್ನ ಈಗಾಗಲೇ ಇರತಕ್ಕಂತ ಗೋಶಾಲೆಗಳಿಗೆ ಬಳಕೆ ಮಾಡಬೇಕು ಅನ್ನೋ ಒಂದು ನಿರ್ಣಯಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಬರ್ತಾ ಇದೆ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ನಿರ್ಣಯವನ್ನು ಕೈಗೊಳ್ಳಲಾಗುತ್ತೆ. ಇದಕ್ಕೆ ಆಡಳಿತಾತ್ಮಕ ಅನುಮೋದನೆ ಕೊಡೋ ಸಂಬಂಧಪಟ್ಟಾಗೆ ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ವಿಸ್ತೃತವಾದಂತ ಚರ್ಚೆಗಳ ಆಗತ್ತೆ. ಅಂತಿಮವಾಗಿ ಗೋಶಾಲೆಗಳಿಗೆ ಮೀಸಲಿಟ್ಟಂತಹ ಹಣವನ್ನ ಈಗಾಗಲೇ ಇರತಕ್ಕಂಥ ಗೋಶಾಲೆಗೆ ಬಳಕೆ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಲಿದೆ. ಆ ಮೂಲಕ ಅಧಿಕೃತವಾಗಿ ಹಿಂದಿನ ಬಿಜೆಪಿ ಸರ್ಕಾರ ಘೋಷಣೆ ಮಾಡಿದಂತ ಗೋಶಾಲೆ ನಿರ್ಮಾಣದ ಪ್ರಕ್ರಿಯೆಯನ್ನ ಕೈ ಬಿಡಲಿಕ್ಕೆ ಸರ್ಕಾರ ಮುಂದಾಗಿರುವುದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಥ್ಯಾಂಕ್ ಯು ಆನಂದ್ ತಮ್ಮ ಮಾಹಿತಿಗಾಗಿ. ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟು ಹಿಡಿದಿದೆ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಕೇಸ್ನಲ್ಲಿ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡ್ಲೇಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ಪ್ರಿಯಾಂಕ್ ವಿಷಯವನ್ನ ಪ್ರಸ್ತಾಪ ಮಾಡಬೇಕು ಅಂತಲೂ ಕೂಡ ಚಿಂತನೆ ಆಗಿದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ಗೆ ಮುಜುಗರ ತರೋದಕ್ಕೂ ಕೂಡ ಬಿಜೆಪಿ ವಲಯದಲ್ಲಿ ಪ್ಲಾನ್ ಆಗಿದೆ. ಎಐಸಿಸಿ ಅಧ್ಯಕ್ಷನ ಪುತ್ರ ಸುಪಾರಿ ಕಿಲ್ಲರ್ ಅಂತ ಬಿಂಬಿಸೋ ಯತ್ನ. ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡಲು ಬಿಜೆಪಿ ಚಿಂತಿಸ್ತಾ ಇದೆ. ದೆಹಲಿಯಲ್ಲಿ ಶಾಸಕರು ಸಂಸದರು ಸೇರಿ ಪ್ರತಿಭಟನೆ ಮಾಡಬೇಕು ಅಂತ ಚರ್ಚೆಗಳಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡ್ಲೇಬೇಕು ಅಂತ ಬಿಜೆಪಿ ಒತ್ತಡ ಹಾಕೋದಿಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ವಿಜೇಂದ್ರ ನೇತೃತ್ವದಲ್ಲಿ ಸಭೆ ಮಾಡಿ ಮುಂದಿನ ಪ್ಲಾನ್ನ ಕುರಿತಾಗಿ ಚರ್ಚೆ ಮಾಡೋದು. ಇನ್ನು ಕಲಬುರಗಿಯಲ್ಲಿ ಶನಿವಾರ ಪ್ರಿಯಾಂಕ್ ಖರ್ಗೆ ನಿವಾಸಕ್ಕೆ ಮುತ್ತಿಗೆ ಹಾಕಬೇಕು ಅಂತಲೂ ಕೂಡ ಬಿಜೆಪಿ ನಾಯಕರು ನಿರ್ಧರಿಸಿದ್ದಾರೆ. ಮಾಜಿ ಸಚಿವ ವರ್ತೂರು ಆಪ್ತೆ ಶ್ವೇತಾ ಗೌಡ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮತ್ತೊಂದು ಕೇಸ್ ದಾಖಲಾಗಿದೆ. ಚಾಲಾಕಿ ಚೋರಿ ಶ್ವೇತಾ ಗೌಡ ವಿರುದ್ಧ ಮತ್ತೊಂದು ಕೇಸ್. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು 2ನೆಯ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಶಿವಮೊಗ್ಗದ ಪ್ರಗತಿ ಜ್ಯುವೆಲರಿ ಮಾಲೀಕನಿಗೆ ಶ್ವೇತಾ ವಂಚನೆ ಮಾಡದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ 20 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಪಡೆದು ಹಣ ಕೊಡದೆ ವಂಚಿಸಿದ್ದ. ವಂಚನೆ ಹಿನ್ನೆಲೆ ಇವತ್ತು ಕಸ್ಟಡಿಗೆ ಕೇಳೋದಕ್ಕೆ ಪೊಲೀಸರು ಅರ್ಜಿ ಸಲ್ಲಿಸ್ತಾರೆ.
ಸಂಜಯ್ ಬಾಫ್ನ ಕೇಸ್ನಲ್ಲಿ ಶ್ವೇತಾ ಗೌಡ ಈಗಾಗಲೇ ಜೈಲಿನಲ್ಲಿದ್ದಾರೆ. 2ನೇ ಪ್ರಕರಣದ ತನಿಖೆ ಮಾಡಬೇಕು, ಹಾಗಾಗಿ ವಿಚಾರಣೆ ಮಾಡಬೇಕು ಅಂತ ಪೊಲೀಸರು ಮುಂದಾಗಿದ್ದಾರೆ. ಕಸ್ಟಡಿಗೆ ಕೇಳೋದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. 2ನೇ ಪ್ರಕರಣದ ತನಿಖೆ ಹಿನ್ನೆಲೆ ವಿಚಾರಣೆ ನಡೆಸ್ತಾರೆ ಪೊಲೀಸರು. ಬಾಲರಾಜ್ ಸೇಠ್ಗೆ 20 ಲಕ್ಷ ವಂಚಿಸಿದ್ದಂತಹ ಶ್ವೇತಾ ಗೌಡ ಸಂಜಯ್ ಬಾಫ್ನ ಜೊತೆ ಚಿನ್ನದ ವ್ಯಾಪಾರ ಇದೆ ಅಂತ ಹೇಳಿದ್ಲು. ಕೋಟಿ ವ್ಯವಹಾರ ಇದೆ ಅಂತ ನಂಬಿಸಿದ್ಲು. ನಾನು ವಜ್ರದ ವ್ಯಾಪಾರ ಸಹ ಮಾಡ್ತೇನೆ ಅಂತಲೂ ಕೂಡ ಹೇಳಿದ್ಲು ಶ್ವೇತಾ. 285 ಗ್ರಾಂ ತೂಕದ ಚಿನ್ನ ಕೊಡಿ ಅಂತ ಡೀಲ್ ಮಾಡಿರ್ತಾಳೆ. UB ಸಿಟಿ ಬಳಿಯ ಕಾಫಿ ಡೇಯಲ್ಲಿ ಬಾಲರಾಜ್ ಸೇಠ್ನನ್ನ ಭೇಟಿ ಆಗ್ತಾಳೆ, ಡೀಲ್ ಕುದುರಿಸ್ತಾಳೆ. ಕಾಫಿ ಡೇನಲ್ಲಿ ಡೀಲ್ ಕುದುರಿಸಿ ಆಮೇಲೆ ಶ್ವೇತಾ ನಾಪತ್ತೆ ಆಗಿದ್ದಾಳೆ. ಶ್ವೇತಾಗೆ ಚಿನ್ನಾಭರಣದ ಫೋಟೋವನ್ನ ಬಾಲರಾಜ್ ಕಳುಹಿಸಿರ್ತಾನೆ. ಫೋಟೋ ನೋಡಿ ಒಡವೆ ನಮಗೆ ಬೇಕು ಅಂತ ಶ್ವೇತಾ ಹೇಳಿದ್ಲಂತೆ. ಕಾಫಿ ಡೇ ವಿಳಾಸಕ್ಕೆ ಚಿನ್ನ ಡೆಲಿವರಿ ಮಾಡಿದ್ದ ಬಾಲರಾಜ್ ಸಹೋದರ 5 ಲಕ್ಷದ್ದು 2, 6 ಲಕ್ಷದ 1 ಚೆಕ್ ನೀಡಿದ್ಲು ಶ್ವೇತಾ. ಬಾಕಿ 4,75,000 RTGS ಮಾಡೋದಾಗಿ ಹೇಳಿದ್ಲಂತೆ. ಅದಾದ ನಂತರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿ ಶ್ವೇತಾ ನಾಪತ್ತೆ. ಶ್ವೇತಾ ಗೌಡ ನೀಡಿದ್ದ ಚೆಕ್ಗಳು ಸಹ ಬೌನ್ಸ್ ಆಗಿವೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಶ್ವೇತಾ ಗೌಡ ವಿರುದ್ಧ ಈಗ ಮತ್ತೊಂದು ಕೇಸ್ ದಾಖಲಾಗಿರುವಂತದ್ದು, ಆ ಕೇಸ್ನ ಕುರಿತಾದ ಡೀಟೇಲ್ಸ್ ಕೊಡೋದಾದ್ರೆ. ವೀಣಾ, ಪ್ರಮುಖವಾಗಿ ಆಗಲೇ ಏನು ಶ್ವೇತಾ ಗೌಡ ಜೈಲಿನಲ್ಲಿ ಇರ್ತಕ್ಕಂದ್ರೆ ಸಂಜಯ್ ಬಾಫ್ನ ಕೇಸ್ನಲ್ಲಿ ಅಂದ್ರೆ 2.5 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನಾಭರಣವನ್ನು ಪಡೆದು ಹಣವನ್ನ ಕೊಡದಂತ ಪ್ರಕರಣದಲ್ಲಿ ಈಗ ಜೈಲು ಸೇರಿರ್ತಕ್ಕಂಥ ಶ್ವೇತಾ ಗೌಡಳಿಗೆ ಮತ್ತೊಂದು FIR ದಾಖಲಾಗಿರ್ತಕ್ಕಂಥದ್ದು. ಅಂದ್ರೆ ಏನು ಇದೇ ಸಂಜಯ್ ಬಾಫ್ನ ಏನು ಬಿಸ್ನೆಸ್ ವ್ಯವಹಾರದಲ್ಲಿ ಪರಿಚಯ ಇದ್ದಂತಹ ಮತ್ತೊಬ್ಬ ಏನಿರ್ತಾನೆ ಅಂದ್ರೆ ಚಿನ್ನದ ವ್ಯಾಪಾರ ಏನಿರ್ತಾನೆ ಬಾಲರಾಜ್ ಶೇಟ್ ಏನಿರ್ತಾನೆ, ಈತ ಶಿವಮೊಗ್ಗದಲ್ಲಿ ಮಳಿಗೆಯನ್ನು ಇಟ್ಕೊಂಡಿರ್ತಾನೆ. ಅವ್ರಿಗೂ ಕೂಡ ಅಂದ್ರೆ ಚಿನ್ನದ ವ್ಯವಹಾರ ನಡೀತಾ ಇರುತ್ತೆ. ಈ ವೇಳೆಗೆ ಪರಿಚಯ ಆಗ್ತಕ್ಕಂಥ ಶ್ವೇತಾ ಗೌಡ ಅಂದ್ರೆ ಇದೇ ಸಂಜಯ್ ಬಾಫ್ನ ಹೆಸರು ಹೇಳ್ಕೊಂಡು ಆಕೆ ಅವನ ಬಳಿ ಹೋಗಿರ್ತಕ್ಕಂಥದ್ದು. ಸಂಜಯ್ ಬಾಫ್ನ ಬಳಿ ಸಾಕಷ್ಟು ಜ್ಯುವೆಲ್ರಿ ಅಂದ್ರೆ ವಜ್ರಗಳು ಮತ್ತೆ ಚಿನ್ನಾಭರಣ ಈ ರೀತಿಯಾಗಿ ನಾನು ವ್ಯವಹಾರವನ್ನ ಮಾಡ್ತೇನೆ, ನಿನ್ನ ಬಳಿಯೂ ಕೂಡ ನಾನು ವ್ಯವಹಾರವನ್ನ ಮಾಡ್ತೇನೆ, ನನಗೆ ಆಂಟಿಕ್ ಪೀಸ್ ಅಂದ್ರೆ ಹಳೆಯ ಆಂಟಿಕ್ ಪೀಸ್ ಗಳ ಚಿನ್ನಾಭರಣ ಮಾದರಿಯಲ್ಲಿ ಬೇಕಾಗಿದೆ ಅಂತ ಹೇಳಿ ಅವನನ್ನ ಪುಸಲಾಯಿಸ್ತಕ್ಕಂಥದ್ದು. ಆತನ ಬಳಿ ಬಹುತೇಕ 20 ಲಕ್ಷ ಮೌಲ್ಯದ ಏನು ಆಂಟಿಕ್ ಪೀಸ್ ಒಡವೆಗಳನ್ನ ಖರೀದಿ ಮಾಡ್ತಾಳೆ. ಆ ವೇಳೆಗೆ ಆತ ಏನು ಬೆಂಗಳೂರಿಗೆ ಬಂದು ಅಲ್ಲಿ ಅಂದ್ರೆ ವಾಟ್ಸ್ಆಪ್ ಮೂಲಕ ಅದನ್ನ ಕಳಿಸ್ತಾನೆ. ನಂತರ ಬೆಂಗಳೂರಿಗೆ ಬಂದು ಇಲ್ಲಿರ್ತಕ್ಕಂಥ ಕೆಫೆ ಕಾಫಿ ಡೇಲಿ ಒಡವೆಯನ್ನ ಕೊಡ್ತಾನೆ. ಒಡವೆಯನ್ನ ಕೊಟ್ಟು ನಂತರ ಅಲ್ಲಿ 4 ಲಕ್ಷ ರು ನಗದು ಮತ್ತೆ 5 ಲಕ್ಷದ 1 ಚೆಕ್ ಮತ್ತೆ 4 ಲಕ್ಷದ 1 ಚೆಕ್ ಅನ್ನ 2 ಚೆಕ್ ಅನ್ನ ಕೂಡ ಕೊಟ್ಟಿರ್ತಾಳೆ. ಸದ್ಯ ಈ ಒಂದು ಚೆಕ್ ಅನ್ನ RTGS ಮಾಡ್ತೀನಿ ಅಂತ ಹೇಳಿ ಆತನಿಗೆ ಕಳಿಸಿರ್ತಾಳೆ. ಆದ್ರೆ ಆ ಒಂದು ಹಣವನ್ನ RTGS ಕೂಡ ಮಾಡಿರೋದಿಲ್ಲ, ಮತ್ತೆ ಚೆಕ್ ಕೂಡ ಬೌನ್ಸ್ ಆಗುತ್ತೆ. ಸದ್ಯ ಇದೇ ಹಿನ್ನೆಲೆಯಲ್ಲಿ ಏನು ಈ ಒಬ್ಬ ಬಾಲರಾಜ್ ಶೆಟ್ಟಿ ಅಂದ್ರೆ ಈತ ದೂರನ್ನ ಕೂಡ ಕೊಟ್ಟಿರ್ತಕ್ಕಂಥ. ಸದ್ಯ ಪೊಲೀಸರು ಈ ಒಂದು ಪ್ರಕರಣದ ಆಧಾರದ ಮೇರೆಗೆ ಆಕೆಯನ್ನ ಮತ್ತೆ ಕಸ್ಟಡಿಗೆ ಪಡೆಯುವಂತ ನಿಟ್ಟಿನಲ್ಲಿ ಈಗ ಪೊಲೀಸರು ಮುಂದಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳಲ್ಲಿ ಹೇಗೆಲ್ಲ ವ್ಯವಹಾರ ನಡೀತು ಮತ್ತೆ ಹೇಗೆ ಮೋಸ ಮಾಡಿದಾಳೆ, ಈ ಮೋಸದ ಹಿನ್ನೆಲೆ ಏನು, ಇದೆಲ್ಲವನ್ನ ಕೂಡ ಪತ್ತೆ ಮಾಡ್ಬೇಕಾಗುತ್ತೆ. ಹಾಗಾಗಿ ಆಕೆಯನ್ನ ಮತ್ತೆ ಕಸ್ಟಡಿಗೆ ಪಡೆಯುವಂತ ನಿಟ್ಟಿನಲ್ಲಿ ಈಗ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ವೀಣಾ, ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.